ತಿಂಡಿ ತಿಂದ್ರಾ? ಹೇಗಿದ್ದೀರಾ? ಚೆನ್ನಾಗಿದೆ. ಹೇಳ್ರಿ, ಈಗ ಉಪಚುನಾವಣೆ ನಡೀತೈತಿ ಹಿರಿಯೂರು ಕ್ಷೇತ್ರಕ್ಕೆ. ಯಾರು ಅಭ್ಯರ್ಥಿ ಆಗ್ಬೇಕು ಈ ಬಾರಿ? ಯಾರಾಗ್ತಾರಪ್ಪ? ಅದೇ ಸತ್ರಲ್ಲ ಅವರು, ಸುಧಾಕರ್ ಸಾಹೇಬ್. ಅವನೇ ನಿಂತ್ಕೊಂಡ್ಬಿಡ ಮರ. ಸುಧಾಕರ್ ಅವನಿಗೆ ಹಾಕ ನೋಡ್ ಪಾಪ, ನೀರು ಬರಂಗ್ ಮಾಡ್ತಾರ ಅವ್ರು. ನೀರಿಂದ 3 ಬಾರಿ ಅವ್ರ MLA ಇದ್ರು. ಅಲ್ಲ, ಈಗ ನೀರು ಬರ್ತಾವಲ್ಲ, ಅವ್ರು ಗೆಲ್ಸಿದ್ರು ನೀರು ಬರ್ತಾವ ಅಂತ ನಾವು. ಏನೇನು ಸಮಸ್ಯೆ ಐತಿ ನಿಮ್ಮೂರಲ್ಲಿ? ನೀರಿಂದೇ ಅಣ್ಣ, ಏನು ಸಮಸ್ಯೆ ಇಲ್ಲ. ನೀರಿಂದ ದೊಡ್ಡ ಅಭಾವ. ಶೌಚಾಲಯ ಐತಾ? ಕುಡಿಯೋ ನೀರಿಲ್ಲ. ಶೌಚಾಲಯ ಇಲ್ಲ, ಯಾತಿಲ್ಲ ಅಣ್ಣ. ಆಸ್ಪತ್ರೆ ಯಾತು ಇಲ್ಲ, ಏನಿಲ್ಲ. ಏನಾಗಿಲ್ಲ ಕೆಲಸ ಹಂಗಾರೆ? ಯಾತು ಇಲ್ಲ. ಏನ್ ಕೆಲಸಗಳು ನಡೆದದ ಸ್ವಾಮಿ? ಬರ್ತೀನಿ ನಿಮ್ಮ ಹತ್ರ. ಇಲ್ಲಿ ಯಾವ ಕೆಲಸಗಳು ನಡೆದದಣ್ಣ. ನೀರಿಂದೇ ಅಭಾವ. ಅದು ಬಿಟ್ರೆ ಅಷ್ಟು ಕಷ್ಟ. ಅಷ್ಟೇ. ಸುಧಾಕರ್ ಸಾಹೇಬ್ರು ಏನಾರು ಬಂದಿದ್ರ ಇಲ್ಲಿಗೆ ಕೆಲಸ ಮಾಡಿದ್ರ? ಪೂರ್ಣಿಮಾ ಶ್ರೀನಿವಾಸ್ ಅವ್ರು ಇದ್ರು, ಅವ್ರು ಏನಾರು ಬಂದು ಕೆಲಸ ಮಾಡ್ಯಾರ? ಅವಾಗ ಬಂದವ್ರು ಏನು ಭಾಷಣ ಮಾಡಿ ಹೋಗಾರ ಅಷ್ಟೇ. ಕೆಲಸ ಏನಾಗಿಲ್ಲ. ಯಾವನು ಮಾಡಿದ ಕೆಲಸ. ಏನೇನ್ ಕೆಲಸ ಆಗೈತ್ರಿ ಯಜಮಾನ್ರೆ? ಏನೇನ್ ಕೆಲಸ ಆಗೈತಿ? ಏನೇನು ನಮ್ ನೋಡಿ ಇಲ್ಲ ಕೆಲ್ಸಕ್ಕೆ ಯಾವ್ಯಾವ ಆಗಿಲ್ಲ. ಯಾವೆಲ್ಲ ರೋಡ್ ಮಾಡ್ತೀವಿ ಅಂದ್ರು ಅದು ಹಂಗೆ ನಿಲ್ಸ್ಕೊಂತು. ಮೇನ್ ರೋಡ್ ಬಂದ್ರೆ ಅದ ಹಂಗೆ ನಿಲ್ಸ್ಕೊಂತು. ಎಲ್ಲ ಯಾತು ಮಾಡ್ಲಿಕ್ಕಪ್ಪ, ಕುಡಿಯೋ ನೀರು 4 ದಿನ 5 ದಿನ ಆಗೈತಿ, ನೀರೇ ಬರೋಲ್ಲ. ಸಮಸ್ಯೆ ಒಂದು ದೊಡ್ಡ ಸಮಸ್ಯೆ. 4 ದಿನ ಆಗುತ್ತೆ, 5 ದಿನ ಆಗುತ್ತೆ ಬರೋದು. ಏನೇನ್ ಸಮಸ್ಯೆ? ಮತ್ತೆ ಅದು ಬಿಟ್ರೆ ಶೌಚಾಲಯ ಇದ್ದಾಗ್ಲಿ, ಆಸ್ಪತ್ರೆ ಐತಾ? ಆಸ್ಪತ್ರೆ ಐತಿ ಇಲ್ಲಿ, ಐತಿ. ಬರ್ತಾರ ಡಾಕ್ಟ್ರ? ಇಲ್ಲ, ಇವರೇ ಸ್ಟಾಫ್ ನರ್ಸ್ಗಳು ಅವರೇನೆ. ಎಲ್ಲ ಶೌಚಾಲಯಗಳು ತಗೊಂಡು ಯಾವೆಲ್ಲ ಎಲ್ಲಿ ಇಲ್ಲ. ಸ್ಕೂಲಿಗೆ ಹೋಗಕಂದ್ರೆ ಮಕ್ಳು ಹೆಂಗ್ ಹೋಗ್ತಾರ? ಹೋಗ್ತಾರೆ. ಇಲ್ಲ ಸ್ಕೂಲ್ ಕಾಲೇಜ್ ಇಲ್ಲ, ಅಲ್ಲಿ ಮೇಲೆ ಐತೆ ಸ್ಕೂಲು. ಎಲ್ಲಿಗೆ ಹೋಗ್ಬೇಕು? ಕಾಲೇಜಿಗೆ ಹೋಗಕಂದ್ರೆ? ಕಾಲೇಜಿಗೆ ದುರ್ಗ ಐಮಂಗ್ಳಕ್ಕೆ ಹೋಗ್ಬೇಕು. ಇವ್ರಿಗೆ ಏನೋ ಅಭಿವೃದ್ಧಿ ಆಗಿಲ್ಲ. ಇಲ್ಲ, ಯಾರು ತಿಳ್ಕೊಳಮ್ಮ, ಯಾವ ಅಭಿವೃದ್ಧಿ ಇಲ್ಲ. ಈಗ ಉಪಚುನಾವಣೆ ಬರ್ತೈತೆ ಮುಂದೆ. ಸುಧಾಕರ್ ಸಾಹೇಬ್ರಿದ್ರು, ನಿಧನ ಆದ್ರು. ಈಗ ಅವ್ರ ಮಗ ಸುಧಾಕರ್ ಇದ್ದಾರೆ. ಮತ್ತೆ NDA ಪಕ್ಷದಿಂದ ಅಭ್ಯರ್ಥಿಗಳು ಸಹ ಈಗೆಲ್ಲ ಓಡಾಡ್ತಿದ್ದಾರೆ. ಯಾರು ಸೂಕ್ತ ಅಭ್ಯರ್ಥಿ? ಯಾರಿಗೆ ಗೆಲ್ಸ್ತೀರಾ ನೀವು? ಯಾರು ಸರಿ ಒಳ್ಳೆ ವ್ಯಕ್ತಿ ಬರ್ತಾನೆ ಅವನಿಗೆ ಓಟ್ ಹಾಕ್ತಾರೆ. ಎಲ್ಲರೂ ಒಳ್ಳೆಯವ್ರಲ್ಲ. ಒಳ್ಳೆಯವ್ರಿಗೆ ಕೆಟ್ಟಂಬುದಲ್ಲ, ಕೆಲಸ ಮಾಡೋರಿಗೆ ಹಾಕ್ಬೇಕು. ಕೆಲಸ ಮಾಡೋರಿಗೆ. ಹೇಳ್ರಿ ಯಜಮಾನ್ರೆ, ಏನಾಗೈತಿ ಕೆಲಸ? ಏನೈತಿ ನಿಮ್ಮೂರಾಗ? ಏನೇನು ಕೆಲಸ ಆಗ್ಬೇಕು? ಇನ್ನ ಕೆಲಸಗಳಾಗಿದೆ ಸ್ವಾಮಿ. ಮಾಡವ್ ಯಾರು ಮಾಡ್ತಾರಲ್ಲ ಎಲ್ಲ ಇದಾಗ್ಯದಾವೆ. ಮಾಡೋ ಕೆಲಸಗಳು ಮಾಡ್ಸ್ಯಾರ, ಆಗ ಕೆಲಸಗಳು ಆಗಿದಾವೆ. ಬಾತ್ರೂಮ್ ಇಲ್ಲ ಅಂತ ಊರಲ್ಲಿ, ಶೌಚಾಲಯ ಇಲ್ಲ. ಕಟ್ಸ್ಕೊಂಡಿಲ್ಲ, ಕಟ್ಸ್ಕೊಂಡ್ರಿ ಯಾರೇನು ಕಟ್ಸ್ಕೊಂಡ್ರಿ ಆಗಿಲ್ಲ. ಬಂದೈತ್ ಗೌರ್ಮೆಂಟ್ ಬಂದು ಮಸ್ತ್ ಬಂದಾವೆ. ಎಲ್ಲ ಕಟ್ಸ್ಕೊಂಡವ್ರು ಕಳಪೆ ಮಾಡ್ಕೊಂಡು ಕಟ್ಕೊಂಡವ್ರೆ ಅಷ್ಟೇ. ಇಸ್ಕೊಂಡು ಅವ್ರು ಬಿಲ್ ಮಾಡಿ. ರೋಡ್ ಸರಿ ಐತಿ ನಿಮ್ಮೂರಿಗೆ? ರೋಡ್ ಐತಿ. ರೋಡಿಂದ ನೀರಿಂದ ಒಂದು ಸಮಸ್ಯೆ ಐತಿ. ನೀರಿನ ಭಾರಿ ಸಮಸ್ಯೆ. ಆಸ್ಪತ್ರೆಗೆ ಹೆಂಗ್ ಮಾಡ್ತೀರಿ? ಆಸ್ಪತ್ರೆಗೆ ಇಲ್ಲೇ ಬರಂಪುರದಾಗ ಐತಿ. ಹೆಚ್ಚು ಕಮ್ಮಿ ಏನಾರು ಜಾಸ್ತಿ ದೊಡ್ಡದಾತಂದ್ರೆ ದುರ್ಗಕ್ಕೆ ಬಸ್ ವ್ಯವಸ್ಥೆ ಒಯ್ದಾವೆ. ಬಸ್ ಏನ ಸೌಲಭ್ಯ ಅಂತದೇನು ಇಲ್ಲ. ಸುಧಾಕರ್ ಸಾಹೇಬ್ರು ಕೆಲಸ ಮಾಡ್ಯಾರ ಇಲ್ಲಿ? ಮಾಡಿದಾರೆ. ಅವ್ರಾಗ ಮಾಡಿದಾರೆ, ಆಗ ಒಟ್ಟು ಬಿಟ್ಟಿದ್ದಾರೆ. ಉಪಚುನಾವಣೆ ಐತೆ, ಅವರು ನಿಧಾನ ಅದಕ್ಕೆ ಉಪಚುನಾವಣೆ ಮಾಡ್ತಾರೆ. ಯಾರು ಆಗ್ಬೇಕು? ಮತ್ತೆ ಯಾರು ಬೇಕು? ಹೊಸಬ್ರು ಬರ್ಬೇಕಾ? ಅವರೇ ಬರ್ಬೇಕಾ? ಸ್ವಾಮಿ, ಜನಗಳ ಕೈಯಾಗೈತಿ. ನಾವೇನೋ ಹೇಳ್ತೀವಿ ಅವರೇ ಬರ್ರಿ ಅಂತ. ಜನಗಳು ಯಾವ ರೀತಿ ಇದು ಮಾಡ್ತಾರ ಆ ರೀತಿ ಆಗುತ್ತೆ. ನಾವು ಅವರೇ ಬರ್ಲಿ, ಅವರೇ ಮಗನೇ ಬರ್ಲಿ ಅಂತ ನಾವು ಹೇಳ್ತೀವಿ. ಜನಗಳು ಯಾವ ರೀತಿ ಇದು ಮಾಡ್ತಾರ, ಜನಗಳ ಕೈಯಾಗಲ್ಲಿ ಇರೋದು. ನಾವೇನೋ ಅವ್ರಿಗೆ ಹಾಕ್ತೀವಿ ಅಂತ ನಾವು ಅವರಿಗೆ ಹಾಕ್ಬೇಕಂತ ನಾವೇ ಹೇಳ್ತೀವಿ. ಬಹಳ ಸಮಸ್ಯೆನಾ ಶೌಚಾಲಯದ? ನೀರಿನ ಬಿಟ್ರೆ ಇನ್ಯಾವುದಿಲ್ಲ. ಶೌಚಾಲಯ ಮಸ್ತ್ ಕೊಟ್ರಿ ಗೌರ್ಮೆಂಟ್ ಇಂದ, ಕಟ್ಸ್ಕೊಂಬಲ್ಲ. ನಾವು ಕಟ್ಸ್ಕೊಂಬಲ್ಲ. ನಮ್ಮೂರು ನೀರಿಂದೇ ಇಲ್ಲ, ಯಾವ ಬಾವಿಯಾಗೂ ನೀರಿಲ್ಲ. ಇನ್ನೊಂದಿಲ್ಲ, ಬೈ ಚಾನ್ಸ್ ಅದು ಏನಾರ ಕೆಟ್ಟೋಯ್ತು ಅಂದರೆ ನಾವು 5-6 ಕಿಲೋಮೀಟ್ರ್ ನೀರು ದೂರಕ್ಕೆ ಹೋಗ್ಬೇಕು. ಮೇಲಾಗಿ ಈ ರೋಡ್ ಐತಲ್ಲ, ಈ ರೋಡು ಸುಮಾರು ಒಂದು 50 ಊರುಗಳಿಗೆ ಕಲೆಕ್ಷನ್ ಕೊಡುತ್ತೆ. ಐಮಂಗಳದಿಂದ NH4 ಅದೇ ನಮಗೆ. ಅಲ್ಲಿಂದ ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೆ 3-4 ಸಾವು ನೋವುಗಳು ಅನುಭವಿಸ್ತವೆ. ಈ ರೋಡ್ ಸಮೇತಗೂ ಅಗಲೀಕರಣ ಆಗಿಲ್ಲ. ಇನ್ನೇನು ಎಲ್ಲ ಬರೀ ಶಾಲೆ ಹತ್ರ ನೋಡ್ರಿ, ಶಾಲೆಗಳು ಯಾವ ಇಂಪ್ರೂವ್ಮೆಂಟ್ಸ್ ಇಲ್ಲ. ಇಲ್ಲಿ ಮಕ್ಕಳು ಎಲ್ಲನ್ನ ಶಾಲೆಗಳಿಗೆ ಹೋಗ್ಬೇಕು ಅಂತಂದರೆ ಗೌರ್ಮೆಂಟ್ ಬಸ್ ಒಂದೇ ಒಂದು ಐತೆ. ಈ ಗ್ಯಾರಂಟಿ ಯೋಜನೆಯವರು ಬೇರೆ ಯಾರು ಮಕ್ಕಳಿಗೆ ಸಮೇತ ಬಸ್ ಹತ್ಕೊಂಬಕ್ಕೆ ಬಿಟ್ಕೊಡ್ತಿಲ್ಲ. ಬರೀ ಹೆಣ್ಮಕ್ಳು ಇರ್ತಾರೆ. ಇಂಥ ಸಣ್ಣ ಮಕ್ಕಳು ಸಮೇತ ಬಸ್ ಹತ್ಕೊಂಬಕ್ಕಿಲ್ಲ. 20 ರೂಪಾಯಿ ಕೊಟ್ಟು ಆಟೋದಕ್ಕೆ ಹೋಗ್ಬೇಕು. ಈಗ 3 ಬಾರಿ ಶಾಸಕರಾದ್ರು ಡಿ ಸುಧಾಕರ್ ಸಾಹೇಬ್ರು, ಏನು ಮಾಡಿದ್ರು? ನಮಗೇನೋ ಉಪಯೋಗ ಏನೋ ಆಗಿಲ್ಲ ಸರ್. ಅವ್ರು ಮಾಡ್ತಿರೋದೇನೋ ಧರ್ಮಪುರ ಹೋಬಳಿ, ಜವಗನಹಳ್ಳಿ ಹೋಬಳಿ ಆ ಕಡೆ ಏನೋ ಮಾಡಬೇಕು, ಟೌನ್ ಏನೋ ಇಂಪ್ರೂವ್ ಆಗಿರ್ಬೇಕು. ಇಲ್ಲಿ ನೋಡ್ರಿ,
ಇಲ್ಲಿ ಏನಾದರೂ ಒಂದು ಹೊಸ ಮನೆಗಳಾಗ್ಯದವ, ಜನತಾ ಮನೆಗಳಾಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಯಾರಿಗೇನೋ ಕೊಟ್ಟಿದಾರ? ಯಾವೂ ಇಲ್ಲ, ಶೂನ್ಯ. ಏನ್ ನೀರು ಸಮಸ್ಯೆ? ಯಾಕೆ ನೀರಿನ ಸಮಸ್ಯೆ ಬಂತಿಲ್ಲಿ? ಸರಿ ವ್ಯವಸ್ಥೆ ಮಾಡ್ತಾ ಇಲ್ಲ. ವಿಲಾಸಸಾಗರ ಇಲ್ಲೇ ಐತೆ ಕೆಲಸ ಏನ್ ಮಾಡಿದ್ರು? ವ್ಯವಸ್ಥೆ ಮಾಡಂಗಿಲ್ಲ. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ ಇಂಜಿನಿಯರ್ಗಳು, ಅಧಿಕಾರಿಗಳು. ಹಂಗಾಗಿ ತುಂಬಾ ಸಮಸ್ಯೆ ಐತಿ. ಸುತ್ತಮುತ್ತ ಹಳ್ಳಿಗೆ ಈ ಊರಿಂದೇ ನೀರಿನ ಸಮಸ್ಯೆ ಜಾಸ್ತಿ. ಅಲ್ಲಿಗೋರಿ ನೀವು ಅವ್ರ ಹೆಣ್ಮಕ್ಳು ಕೇಳ್ರಿ. ಇದೊಂದೇ ಮಾರಿ ಕಡಿಮೆ. ಒಂದು ಚರಂಡಿ ಇಲ್ಲ, ಒಂದು ಏನಿಲ್ಲ, ಒಂದು ಮನೆ ಕೊಟ್ಟಲ್ಲ, ಏನಿಲ್ಲ. ಓಟ್ ಮಾಡಕ್ ಮಾತ್ರ ಕೇಳಕ್ ಬರ್ತಾರೆ. ಹುಡುಗರು ಓದಿದ್ದಾರೆ, ಶೌಚಾಲಯ ಇಲ್ಲ. ಹುಡುಗರು ಓದಿದ್ದಾರೆ, ಡಿಗ್ರಿ ಮಾಡ್ಯಾರ, ITI ಮಾಡಿದ್ದಾರೆ, ಒಂದು ಕೆಲಸ ಕೊಡಿಸ್ತೀವಿ ಅಂತ ಏನು ಬಂದಿಲ್ಲ. ಕುಡಿಯಕ್ ಕಾಲೇಜ್ ಇಲ್ಲ, ಏನಿಲ್ಲ, ನೀರಿಲ್ಲ. ಕ್ಷೇತ್ರಕ್ಕೆ 3 ಬಾರಿ ಶಾಸಕರನ್ನ ಆಯ್ಕೆ ಮಾಡಿದಿರಿ, ಅವ್ರು ಒಂದ್ಸಲಿನೂ ಬಂದಿಲ್ವಾ? ಬಂದಿಲ್ಲ, ಯಾರು ಬಂದಿಲ್ಲ. ಎಲೆಕ್ಷನ್ ಆಗಿದ್ದ ಮಾತ್ರ ಬರ್ತಾರೆ, ಯಾರು ಬಂದಿಲ್ಲ, ಏನು ಬರಲ್ಲ. ನೆಕ್ಸ್ಟ್ ಈಗ ಉಪಚುನಾವಣೆ ಬಂತು ಕ್ಷೇತ್ರಕ್ಕೆ, ಎಂತವ್ರು ಬೇಕು ನಿಮಗೆ? ನಮಗೆ ಒಳ್ಳೆಯವ್ರು ಬೇಕು. ನಮಗೆ ಏನನ್ನ ಸೌಲಭ್ಯ, ಮಕ್ಕಳು ಓದಿದ್ದಾರೆ, ಮನ್ಯಾಗ ಅದಾರೆ, ಅವ್ರಿಗೆ ಸೌಲಭ್ಯ ಬೇಕು. ಅಂತರಿಗೆ ಓಟ್ ಹಾಕಿಲ್ಲ ಅಂದ್ರೆ ಹಾಕಲ್ಲ ನಾವು. ಎಲ್ಲ ಹೇಳಕ್ಕಾರ ಅದನ್ನೇ ಹೇಳ್ತಾರೆ, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ. ಏನು ಮಾಡಿಲ್ಲ, ನಮ್ಮೂರಿಗೆ ಏನು ಸಹಾಯ ಮಾಡೇ ಇಲ್ಲ. ಇಲ್ಲ, ಮಾಡಿಲ್ಲ, ಏನು ಸಹಾಯ ಮಾಡಿಲ್ಲ. ನೀರಿನ ಸಮಸ್ಯೆ ಬೇಕು, ಮಕ್ಳಿಗೆ ಸಮಸ್ಯೆ ಬೇಕು. ಚರಂಡಿ ಇಲ್ಲ, ಏನಿಲ್ಲ. ಇದೊಂದೇ ಇರೋದು, ಇದೊಂದೇ ಬೋರ್ ಇರೋದು. ಹಗಲು ರಾತ್ರಿ ನೀರು ಹಿಡಿತಲೇ ಇರ್ಬೇಕು. ಕೆಲಸ ಹೊಲ್ದ ಮನೆಯ ಕೆಲಸ ಮಾಡಬಿಟ್ಟು ನೀರು ಹಿಡ್ಕೋಬೇಕು ನಾವು. ಮಗ್ಲಾಗ ಒಣವಿಲಾಸಾಗರ ಐತಂತ ಯಾಕೆ ಇಷ್ಟ ಬಿಡಂಗಿಲ್ಲ. ವಾರಕ್ಕೊಂದ್ ತಡೆ ಬಿಡ್ತಾರೆ, 15 ದಿವ್ಸಕ್ಕೊಂದ್ ತಡೆ ಬಿಡ್ತಾರೆ. ಸುಟ್ಟೈತೆ ಅಂತ ಹೇಳ್ತಾರೆ. ಕೇಳಿದ್ರೆ ಏನ್ ಹೇಳ್ತಾರೆ? ಕೇಳಿದ್ರೆ ಸುಟ್ಟೈತೆ ಅಂತಾರೆ. ಬೋರ್ ಎತ್ತಲ್ಲ, ಫೋನ್ ಎತ್ತಲ್ಲ, ಸುಟ್ಟೈತೆ ಅಂತಾರೆ, ಫೋನ್ ಎತ್ತಲ್ಲ. ಒಂದು ರಸ್ತೆ ಇಲ್ಲ, ಚರಂಡಿ ನೋಡ್ರಿ ನೀವೇ. ಏನೇನು ಅವಶ್ಯ ಐತೆ ಹೇಳಿ? ಕುಡಿಯಕ್ಕೆ ನೀರಿಲ್ಲ. 3 ತಿಂಗಳಿಗೆ ಒಂದ್ಸರಿ ನೀರು ಬಿಡೋದು. ಮೆಂಬರ್ಗಳಿಗೆ ಕೇಳಿ, ಪಾಪ ಮೆಂಬರ್ ಕೆಲಸ ಮುಗ್ದೈತೆ, ಮತ್ತೆ ಯಾರನ್ನ ಕೇಳ್ಬೇಕು? ಯಾಕೇನೇನಿಲ್ಲ? ಗೆದ್ದವ್ರು ಏನ್ ಮಾಡಿದ್ರು? ಗೆದ್ದರ್ ಯಾರು ಬಂದಿಲ್ಲ. ಪೂರ ಕೆಲಸ ಇದ್ದ ಮಾತ್ರ ಬರ್ತಾರೆ. ಏನೋ ಫಂಕ್ಷನ್ ಅದು ಬಲಂತ ಮಾಡಿ ಕರ್ಸಿ ಅಂತಾರೆ, ಹೇಳ್ತಾರೆ, ಹೋಗ್ತಾರೆ. ಏನು ಯಾವನು ಕೆಲಸ ಮಾಡಿಲ್ಲ. ಸುಧಾಕರ್ ಸಾಹೇಬ್ರು ಇದ್ರು, ಇಲ್ಲಿ ಸಚಿವರಾಗಿದ್ರು, ಶಾಸಕರಾಗಿದ್ರು, ಏನು ಕೆಲಸ ಮಾಡಿಲ್ವ? ಕೆಲಸ ಮಾಡಿಲ್ಲ ಅವರು, ಯಾರು ಬಂದಿಲ್ಲ, ಕೆಲಸ ಮಾಡಿಲ್ಲ. ಏನಾರ ಮನೆಗೆ ನೀವು ಕೊಡಕ್ ಹೋಗಿದ್ರ? ಸಿಕ್ಕಿದ್ರ? ಯಾವ ಮನೆ ಯಾರಿಗೆ ಕೊಟ್ಟಾರ? ಮನೆ ಇವತ್ತು 5 ವರ್ಷ ಯಾವ ಸಿಕ್ಕಿಲ್ಲ, ಹೋಗಿಲ್ಲ ಯಾರು. ಹೆಂಗ ಊರಿಗೆ ಒಂದು ಬೋರು ಅಂತೀರಾ? ಇದು ನೋಡಿದ್ರೆ ನೀರು ಇಷ್ಟ ಬೀಳ್ತತಿ, ಜೀವನ ಮಾಡೋದು ಹೆಂಗ? ಏನ್ ಕಷ್ಟ. ಹೊಲಗಳ ತತ್ತಾರೆ ಮೇಲೆ ಹೋಗಿ ಕುಡಿಯೋ ನೀರುಗಳು. ಹಾಗೆ ಹಗಲು ರಾತ್ರಿ ಕಾದು ಇಟ್ಕೋಬೇಕು ನೀರು, ಇಲ್ಲಾಂದ್ರೆ ಇಲ್ಲ. ಉಪಚುನಾವಣೆ ಬರ್ತೈತಣ್ಣ, ಎಂತ ಬೇಕಣ್ಣ ಅಭ್ಯರ್ಥಿ ನಿಮಗೆ? ಅವು ಒಳ್ಳೆಯ ಕೆಲಸ ಯಾರು ಬರ್ತಾರ ಒಳ್ಳೆಯವ್ರಿಗೆ ಹಾಕ್ತಾರಪ್ಪ. ಸುಧಾಕರ್ ಸಾಹೇಬ್ರ ಮಗ ಸುಧಾಕರ್ ಇದ್ದಾರೆ, ನಿಂತಿದ್ದಾರೆ ಎಲೆಕ್ಷನ್ಗೆ. ಈಗ ಇನ್ನು JDS BJP ಇಂದನೂ ಅನೇಕ ಜನರು ಇದ್ದಾರೆ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ನೋರಿದ್ದಾರೆ. ನಿಮ್ಮ ಸೌಲಭ್ಯಗಳನ್ನೇ ಇಷ್ಟು ವರ್ಷ ಮಾಡಲಿಲ್ಲ ಅಧಿಕಾರ ಇದ್ದವರು, ಯಾರಾಗಬೇಕು ಅಂತ? ನಮಗೆ JDS ಬಂದರೆ ಒಳ್ಳೆಯದು, ಮಾಡ್ತಾರೆ ಅಂತ ಕೆಲಸ ಇದ್ದಾರೆ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಏನಿಲ್ಲ ಸರ್, ಈಗ ಕುಡಿಯೋಕ್ಕೆ ನೀರಿಲ್ಲ, ಮತ್ತು ಗ್ರಾಮ ಪಂಚಾಯತಿ ಆಡಳಿತ ಅವಧಿ ಮುಗ್ದೈತೆ. ಇರೋ ಅಧಿಕಾರಿಗಳೂ ಅನುಕೂಲ ಮಾಡ್ತಿಲ್ಲ. 2 ರಿಂದ 3 ಸಾವಿರ ಜನ ಇದ್ದಾರೆ. ಊರಿಗೊಂದು ಬೋರ್ ಸಾಕ. ಮತ್ತು ಇಲ್ಲಿ ಡ್ರೈ ಲ್ಯಾಂಡ್ ಐತೆ, ಡ್ರೈ ಲ್ಯಾಂಡ್ ಇಲ್ಲ ಅಂತ ಹೇಳಲ್ಲ, ಬೋರ್ಗಳು ಹಾಕ್ಸಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬೋರ್ಗಳು ಸಾಕಷ್ಟು ಬೋರ್ಗಳು ಹಾಕ್ಸಿದ್ರು. ಮಾರಿ ಕಡಿಮೆ ನೀರು ಕೊಡ್ತೀವಿ ಅಂತ ಹೇಳ್ತಾರೆ. ನಿನ್ನ ತಿಂಗಳಾದ್ರಿಲ್ಲ, 2 ತಿಂಗಳಾದ್ರಿಲ್ಲ. ಅವ್ರಿಗೆ ತಿಳಿದಾಗ ವಾರಕ್ಕೊಂದ್ಸರಿ ಅಂತಾರೆ, ಅದನ್ನು ಬಿಟ್ರು ಅದು ಹೆಂಗೋ ಒಂದು ಒಳ್ಳೆ ಕೆಲಸ ಆಗುತ್ತೆ. ಅದನ್ನು ಇಂಜಿನಿಯರ್ಗಳೇ ರೆಸ್ಪಾನ್ಸ್ ಮಾಡಲ್ಲ. ಫೋನ್ ಮಾಡಿದರೆ ಫೋನ್ಗಳು ಎತ್ತಲ್ಲ, ಯಾರ ಹತ್ರ ಮಾತಾಡಬೇಕು? ಗ್ರಾಮ ಪಂಚಾಯತಿ ಅಧಿಕಾರಿಗಳು ಯಾರೇ ಹಳ್ಳಿಗೊಳಗೆ ಹೋದರೆ ಪಂಚಾಯತಿಗೆ 9 ಹಳ್ಳಿ ಅಲ್ಲ 9 ಹಳ್ಳಿ ನಮ್ಮ A ಗ್ರೇಡ್ ಪಂಚಾಯತಿ ಅಧಿಕಾರಿಗಳಿರಲ್ಲ. ಒಬ್ಬರು ಅಧಿಕಾರಿಗಳು ಏನು ಮಾಡಿದ್ರು? ಈ ಭಾಗದ ಶಾಸಕರಾಗ್ಲಿ, ಸಚಿವರಾಗ್ಲಿ, ಸುಧಾಕರ್ ಅವರಿದ್ರು, ಪೂರ್ಣಿಮಾ ಶ್ರೀನಿವಾಸ್ ಅವರಿದ್ರು, ಏನ್ ಮಾಡಿದ್ರು? ಅವ್ರ ಕೆಲಸ ಏನ್ ಮಾಡಿದ್ದಾರೆ? ಎಲ್ಲರೂ ಇದೆ. ಹೋದ್ ಸರಿ ಪೂರ್ಣಿಮರಿದ್ರು, ಅವರು ಇದೇ ಮಾಡಿದ್ದು. ಗೆಲೆಯ ತಾನು ಇದೇ ಮಾಡಿದ್ದು, ಎಲ್ಲ ಇದೇ ಮಾಡೋದು. ಶಾಸಕರಿದ್ರು, ಅದನ್ನೇ ಮಾಡೋದು. ಸುಮ್ಮನೆ ಹೇಳ್ದಾಗ ಆಯ್ತು ಅನ್ನೋದು. ಏನು ಮಾಡಿದ್ದಾರೆ ತೋರಿಸ್ರಿ. ಈಗ ಇಲ್ಲಿ ಸಾರ್ವಜನಿಕರು ಒಂದು ಹಾಸ್ಪಿಟ್ಲ್ ಐತೆ ಬರಂಪುರ, ಅದಕ್ಕೆ ಇಲ್ಲಿಗೆ ಒಂದು 5 ತಿಂಗಳಾಯ್ತು, ಡಾಕ್ಟ್ರ್ ಇಲ್ಲ. ಯಾರ ಹತ್ರ ಹೋಗ್ಬೇಕು? ಕಷ್ಟ. ಈಗ ಒಂದು ಚೆನ್ನಾಗಿಲ್ಲ ಅಂದರೆ ದೇವ್ರ ಹತ್ರ ಹೋಗಲ್ಲ, ಹಾಸ್ಪಿಟ್ಲಿಗೆ ಓಡೋಗ್ತಾರೆ. ದೇವ್ರು ಏನು ಮಾಡ್ತತೆ? ಡಾಕ್ಟ್ರೇ ದೇವರು. ಸುತ್ತಿಯೋಳಹಳ್ಳಿ ಬರ್ರಿ ಹಾಸ್ಪಿಟ್ಲಿಗೆ ಯಾರನ್ನ ಒಬ್ಬ ಸಿಸ್ಟ್ರ್ ಇಲ್ಲ ಅಲ್ಲಿ. ಸಾಕಷ್ಟು ಸರಿ ಹೇಳಿದ್ವಿ. ದುರ್ಗಕ್ಕೆ ಹೋಗ್ಬೇಕು ನೀವು, ಕೈಮಂಗ್ಳ ಹೋಗ್ಬೇಕು. ಕೈಮಂಗ್ಳ ಹೋದ್ರೆ ಬರಂಪುರ ಹೋಗ್ರಿ ಅಂತಾರೆ. ಬರಂಪುರದಾಗ ಡಾಕ್ಟ್ರ್ ಇಲ್ಲ, ದುರ್ಗ ಹೋಗ್ಬೇಕು. ಎಲ್ಲರೂ ಹೋಗಕ್ಕೆ ಗೊತ್ತಿರ್ಬೇಕಲ್ಲ. ಕೈಲಾಗದಿದ್ದಾರೆ ಇರ್ತಾರೆ, ಕೈಲಾದವ್ರು ಇರ್ತಾರೆ, ಹೋಗಕ್ಕೆ ಗೊತ್ತಿರ್ಬೇಕಲ್ಲ. ಈ ಕೈಲಾದವ್ರು ಹೋಗಿಲ್ಲ, ಪಕ್ಕ ಆಸ್ಪತ್ರೆ ಐತೆ ಅಂತ ಹೋಗಿ ತೋರಿಸ್ಕೊಂಬರ್ತಾರೆ. ಅದಕ್ಕೊಂದು ಡಾಕ್ಟ್ರ್ ಇಲ್ಲ. ಏನು ಮಾಡಬೇಕು?
ಉಪಚುನಾವಣೆ ಬಂತಣ್ಣ ಎಂತಾರು ಬೇಕಣ್ಣ ಈಗ ಈ ಇಂತೆಲ್ಲ ಕಷ್ಟಗಳು ಇದಾವೆ ಬಗೆಹರಿಸಂತಾರ ಯಾರು? ಅಲ್ಲ, ಜನ ತೀರ್ಪು ಕೊಡ್ತಾರೆ ಅದಕ್ಕೆ, ಬಗೆಹರ್ಸಕ್ ಜನ ತೀರ್ಪು ಕೊಡ್ತಾರೆ ಅದಕ್ಕೆ. ಈ ಸಲ ಕೊಡ್ತಾರೆ, ಜನ ತೀರ್ಪು ಕೊಡ್ತಾರೆ, ಜನ ತೀರ್ಪು ಮಾಡ್ತಾರೆ ಅದನ್ನ. ಈಗ ನಮಗೆ ಆಗಿರೋ ನೋವು ಜನಕ್ಕೆ ಗೊತ್ತಿರುತ್ತೆ, ಜನ ತೀರ್ಪು ಕೊಡ್ತಾರೆ ಅದಕ್ಕೆ. ಜನ ತೀರ್ಪು ಯಾರು ಹೇಳಿದ್ರಿ ಏನು ಬದಲಾಗಲ್ಲ, ಜನಕ್ಕೆ ಗೊತ್ತಿಲ್ವಾ? ಜನ ತೀರ್ಪು ಕೊಡ್ತಾರೆ ಅದಕ್ಕೆ.